ಹಲೋ ಸ್ನೇಹಿತರೆ, ಇದು ಮಂಜೇಶ್ ಫ್ರಮ್ T20. ಇವತ್ತು ಬೆಸ್ಟ್ ಸೈಕಲಿಂಗ್ ಹ್ಯಾಂಡ್ ಗ್ಲೌಸ್ ಒಂದನ್ನು ರಿವ್ಯೂ ಮತ್ತು ಅನ್ಬಾಕ್ಸನ್ನು ಮಾಡ್ತಾ ಇದ್ದೀವಿ. ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿವಿಯಾ ಅವರ ಒಂದು ಹ್ಯಾಂಡ್ ಗ್ಲೌಸ್ ಇದೆ ನನ್ನ ಹತ್ರ. ಇಲ್ಲಿ ಇದು ಸುಮಾರು ಒಂದು 280 ರೂಪೀಸ್ ಆಗುತ್ತೆ, 280 ರೂಪಾಯಲ್ಲಿ. ಇದು ಬಜೆಟಲ್ಲಿ ಬರುವಂಥ ಹ್ಯಾಂಡ್ ಗ್ಲೌಸ್ ಮತ್ತು ತುಂಬ ಬಾಳಿಕೆ ಬರುತ್ತೆ. ಕಂಫರ್ಟ್ನೆಸ್ ತುಂಬ ಚೆನ್ನಾಗಿದೆ. ಈ ಒಂದು ಹ್ಯಾಂಡ್ ಗ್ಲೌಸನ್ನು ಫಸ್ಟು ಕವರನ್ನು ಓಪನ್ ಮಾಡೋದು. ಓಕೆ, ನೀವು ಗಮನಿಸ್ತಾ ಇರ್ಬೋದು ನೋಡಿ, ಈ ರೀತಿಯಾಗಿ ಬಾಕ್ಸ್ ಪ್ಯಾಕಿಂಗ್ ಬಂದಿರುತ್ತೆ. ಇದರ MRP ಅರೌಂಡ್ ಒಂದು 280 ರೂಪೀಸ್ ಇದೆ, 280 ರೂಪಾಯಿ ಇದೆ. ನಾನು ಬೈ ಮಾಡಿರುವಂಥದ್ದು ಆರೆಂಜ್ ಕಲರ್ ಬೈ ಮಾಡಿರೋದು. ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ಒಂದು ರೆಡ್ಡು ಮತ್ತು ಬ್ಲ್ಯಾಕ್, ಈ ಥರ ಆರೆಂಜ್, ಈ ಥರ ಒಂದು ಸಾಕಷ್ಟು ಕಲರ್ ಕಾಂಬಿನೇಷನ್ಗಳು ಬರುತ್ತೆ. ಓಕೆ, ನೀವು ಗಮನಿಸ್ತಾ ಇರ್ಬೋದು, ಈ ರೀತಿಯಾಗಿ ಒಂದು ಹ್ಯಾಂಡ್ ಗ್ಲೌಸ್ ಸಿಗುತ್ತೆ ಈ ಬಾಕ್ಸಲ್ಲಿ. ಮತ್ತು ಈ ಬಾಕ್ಸಲ್ಲಿ ಬೇರೆ ಏನು ಇರೋದಿಲ್ಲ, ಇಷ್ಟೇ 280 ರೂಪೀಸಲ್ಲಿ ಬರುವಂಥದ್ದು. ಓಕೆ, ಈ ಹ್ಯಾಂಡ್ ಗ್ಲೌಸನ್ನು ಯಾಕೆ ಬೆಸ್ಟ್ ಅಂತ ಕರಿತೀನಿ ಅನ್ನೋದಾದರೆ, ಈ ಹ್ಯಾಂಡ್ ಗ್ಲೌಸ್ ಬಂದು ಬಜೆಟಲ್ಲಿ ಬರುವಂಥದ್ದು ಮತ್ತು ತುಂಬ ಬಾಳಿಕೆ ಬರುತ್ತೆ. ಕಳೆದ ವರ್ಷ ಸಹ ನಾನು ಇದೇ ಒಂದು ಬ್ರ್ಯಾಂಡ್ನ ನಿವಿಯಾ ಅವರ ಒಂದು ಹ್ಯಾಂಡ್ ಗ್ಲೌಸನ್ನು ಬೈ ಮಾಡಿದ್ದೆ. ನೀವು ನೋಡ್ತಾ ಇರ್ಬೋದು, 1 ವರ್ಷದಿಂದ ಸಹ ಬಳಕೆ ಮಾಡಿದ್ದೀನಿ. ಒಳ್ಳೆ ಕ್ವಾಲಿಟಿ ಇದೆ. ಆ ಬಜೆಟ್ಗೆ ಯಾವ ರೀತಿಯಾಗಿ ಕೊಡಬೇಕು ಕ್ವಾಲಿಟಿ, ಆ ರೀತಿಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ನೆಗೆಟಿವ್ ಕಮೆಂಟು ಸಹ ಇದೆ. ನೆಗೆಟಿವ್ ಕಮೆಂಟ್ ಏನು ಅಂತಂದರೆ, ಇಲ್ಲಿ ಏನು ಈ ಕೂತ್ಕೊಳೋದು ಪ್ರೆಸ್ ಥರ ಏನಿದೆ, ಇದು ಬಂದು ಜಿಪ್ ಟೈಪಲ್ಲಿದು ಇದು ಈ ಬಟ್ಟೆ ಕಚ್ಕೊಂಡು ಈ ರೀತಿ ಡ್ಯಾಮೇಜ್ ಮಾಡ್ತಾ ಇತ್ತು. ಇದು ನೆಗೆಟಿವ್ ಕಮೆಂಟ್ ಇದರಲ್ಲಿ. ನಾನು ಆದರೂ ಸಹ ಇದನ್ನು ಮತ್ತೆ ಬೈ ಮಾಡಿದೆ. ಆದರೆ ಇದನ್ನು ಅವರು ಸರಿಪಡಿಸಿದ್ದಾರೆ ಈ ಸರಿ. ಈ ರೀತಿ ಆಗ್ತಾಯಿಲ್ಲ ಈ ಸರಿ ಮಾಡಿರುವಂಥದ್ದಲ್ಲಿ. ಈಗ ಮಾಡಿರೋದ್ರಲ್ಲಿ ನೋಡಿ, ಯಾವ ಥರ ಕಚ್ಕೊಳೋದೇನಿಲ್ಲ, ಆ ಥರ ರೆಡಿ ಮಾಡಿದ್ದಾರೆ ಅವರು. ಅಂದರೆ ಅವರ ನೆಗೆಟಿವ್ ಏನಿತ್ತು ಆ ನೆಗೆಟಿವ್ನ ಸರಿ ಮಾಡ್ಕೊಂಡಿದ್ದಾರೆ. ಅದರಿಂದ ಇದೊಂದು ಬೆಸ್ಟ್ ಹ್ಯಾಂಡ್ ಗ್ಲೌಸ್ ಅಂತ ಕರಿಬೋದು. ಇನ್ನು ಇದರ ಕಂಫರ್ಟ್ನೆಸ್ ಅಂತ ನೋಡೋದಾದರೆ, ಒಂದು ಒಳ್ಳೆ ಕಂಫರ್ಟ್ನೆಸ್ ಇದೆ. ಎಕ್ಸ್ಟ್ರಾ ಗ್ರಿಪ್ಸ್ ಎಲ್ಲ ಏನಿರೋದಿಲ್ಲ, ಒಂದು ಒಳ್ಳೆ ಕಂಫರ್ಟ್ನೆಸ್ ಇದೆ. ಬಜೆಟಲ್ಲಿ ಯಾವ ರೀತಿಯಾಗಿ ಕೊಡಬೇಕು ಆ ರೀತಿಯಾಗಿದೆ. ಒಂದು ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ. ನಾನು ತೊಗೊಂಡಿರುವಂಥದ್ದು ಮೀಡಿಯಮ್ ಸೈಜ್. ಇದು ಸೈಜ್ ಬಂದು ನಿಮಗೆ L ಸೈಜ್ ಸಿಗುತ್ತೆ, ಮತ್ತು ಮೀಡಿಯಮ್ ಸಿಗುತ್ತೆ, ಸ್ಮಾಲ್ ಸಿಗುತ್ತೆ. ನಿಮ್ಮ ಸೈಜ್ನ ಮೆಜರ್ ಮಾಡೋದು ಹೇಗೆ ನಾನು ತೋರಿಸ್ತೀನಿ. ಆ ರೀತಿಯಾಗಿ ಮೆಜರ್ ಮಾಡ್ಕೊಂಡು ನೀವು ಬೈ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋದು ಮೀಡಿಯಮ್ ಸೈಜ್. ಇದೊಂದು ಪರ್ಫೆಕ್ಟ್ ಫಿಟ್ಟಿಂಗ್ ಆಗುತ್ತೆ. ಇದು ಡ್ಯಾಮೇಜಸ್ ಲಿಟಲ್ ಡ್ಯಾಮೇಜಸ್ ಇದೊಂದು ಸ್ವಲ್ಪ ಇದೆ ಅಷ್ಟೇ, ಅಷ್ಟು ಬಿಟ್ಟು ಇನ್ನೂ ಇಲ್ಲ. ಇನ್ನು ಇದರದ್ದು ರೈಡಿಂಗ್ ಯಾವ ರೀತಿಯಾಗಿರುತ್ತೆ, ಇದನ್ನು ರೈಡ್ ಮಾಡಬೇಕಾದ್ರೆ ನಮಗೆ ಗ್ರಿಪ್ನೆಸ್ ಯಾವ ರೀತಿಯಾಗಿ ಕೊಡುತ್ತೆ ಅದನ್ನು ಸಹ ಚೆಕ್ ಮಾಡೋಣ ಈಗ. ಓಕೆ, ಓವರಾಲ್ ಬಂದು ಈ ಒಂದು ಹ್ಯಾಂಡ್ ಗ್ಲೌಸ್ ಒಂದು ಬೆಸ್ಟ್ ಲುಕ್ಕನ್ನು ಕೊಡುತ್ತೆ, ಒಂದು ಬೆಸ್ಟ್ ಗ್ರಿಪ್ ಕೊಡುತ್ತೆ. ಪ್ಯಾಡಿಂಗ್ ಏನು ಅಷ್ಟು ಚೆನ್ನಾಗಿಲ್ಲ. ಪ್ಯಾಡಿಂಗ್ ಒಂದು ಲೋ ಕ್ವಾಲಿಟಿಯ ಪ್ಯಾಡಿಂಗೇ ಇರೋದು, ಯಾಕಂದರೆ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ಅಂತ. ಆ ಬಜೆಟ್ಗೆ ತಕ್ಕನಾದಂಥ ರೀತಿಯಲ್ಲಿ ಈ ಒಂದು ಹ್ಯಾಂಡ್ ಗ್ಲೌಸನ್ನು ರೆಡಿ ಮಾಡಿದ್ದಾರೆ. ಓವರಾಲ್ ಓಕೆ, ತೊಂದರೆ ಏನಿಲ್ಲ, ಆರಾಮಾಗಿ ಬೈ ಮಾಡ್ಬೋದು. ಇನ್ನು ಮತ್ತೆ ಇದೇ ಬಜೆಟಲ್ಲಿ ಬರುವಂಥ ಮತ್ತೊಂದು ಹ್ಯಾಂಡ್ ಗ್ಲೌಸ್ನು ಸಹ ನಿಮಗೆ ಪರಿಚಯ ಮಾಡಿಸ್ತೀನಿ. ನಿಮಗೆ ಈ ಹ್ಯಾಂಡ್ ಗ್ಲೌಸ್ ಬಗ್ಗೆ ಏನಾದರೂ ಆಸಕ್ತಿ ಇಲ್ಲ ಅನ್ನೋದಾದರೆ, ಇದೇ ಬಜೆಟಲ್ಲಿ ಬರುವಂಥ ಮತ್ತೊಂದು ಹ್ಯಾಂಡ್ ಗ್ಲೌಸ್ ಸಹ ಇದೆ. ಅದು ಸಹ ಆಫ್ ಹ್ಯಾಂಡ್ ಗ್ಲೌಸೇ. ನೀವು ಸೈಕ್ಲಿಂಗ್ ಮಾಡಬೇಕಾದ್ರೆ ಆಫ್ ಹ್ಯಾಂಡ್ ಗ್ಲೌಸ್ ಬಂದು ಬಳಕೆ ಮಾಡೋದು ಬೆಸ್ಟ್. ಫುಲ್ ಹ್ಯಾಂಡ್ ಗ್ಲೌಸ್ ಏನಾಗಿರುತ್ತೆ ಅಂತಂದರೆ, ಫುಲ್ ಹ್ಯಾಂಡ್ ಗ್ಲೌಸ್ ಬಂದು ಏರ್ ಸರ್ಕ್ಯುಲೇಟ್ ಆಗೋದಿಲ್ಲ ಮತ್ತು ತುಂಬ ಹಿಂಸೆ ಆಗ್ತಾ ಇರುತ್ತೆ. ಅದರಿಂದ ಹಾಫ್ ಹ್ಯಾಂಡ್ ಗ್ಲೌಸ್ ಬಳಕೆ ಮಾಡೋದು ತುಂಬ ಬೆಸ್ಟ್ ಆಗಿರುತ್ತೆ. ಇದೇ ಬಜೆಟಲ್ಲಿ ಬರುವಂಥದ್ದು ಮತ್ತೊಂದಿದೆ, ಪ್ರೋ ಬೈಕರ್ ಅಂತ. ಇದನ್ನು ಆ್ಯಕ್ಚುಲಿ ಸೈಕಲಿಂಗ್ಗೆ ಯೂಸ್ ಮಾಡ್ತಾರಿಲ್ಲ ನನಗೆ ಗೊತ್ತಿಲ್ಲ, ಬಟ್ ಸೈಕಲಿಂಗ್ಗೆ ಬಳಕೆ ಮಾಡ್ಬೋದು ನೀವು. ಇದು ಒಳ್ಳೆ ಕಂಫರ್ಟ್ನೆಸ್ ಇದೆ. ಬಟ್ ಇದರಲ್ಲಿ ಇಲ್ಲೊಂದು ಪ್ಲಾಸ್ಟಿಕ್ ಏನೋ ಕೊಟ್ಟಿದ್ದಾರೆ, ಇದು ತುಂಬ ಇರಿಟೇಟಿಂಗ್ ಮಾಡ್ತಾ ಇರುತ್ತೆ. ಅದೇ ಹ್ಯಾಂಡಲ್ಲಿ ಹಿಡ್ಕೊಬೇಕಾದ್ರೆ ಇರಿಟೇಟಿಂಗ್ ಥರ ಫೀಲ್ ಆಗ್ತಾ ಇರುತ್ತೆ. ಅದರಿಂದ ಇದು ಒಂದು ಬೆಸ್ಟ್ ಲುಕ್ಕು ಸಹ ಏನು ಸಿಗೋದಿಲ್ಲ ಸೈಕ್ಲಿಂಗ್ ಮಾಡಬೇಕಾದ್ರೆ. ಇದು ಬೈಕ್ ರೈಡರ್ಗೆ ಅನಿಸುತ್ತೆ. ನೀವೇನಾದರೂ ಇದೇ ಬಜೆಟಲ್ಲಿ ಬೇಕು, ನಂಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕ್ವಾಲಿಟಿ ಇರಬೇಕು ಅಂತಂದರೆ ಪ್ರೋ ಬೈಕರ್ಗೆ ನೀವು ಹೋಗ್ಬೋದು. ಇದು ಸಹ ಅರೌಂಡ್ ಒಂದು 260-280 ರೂಪೀಸಲ್ಲೇ ಬರುವಂಥದ್ದು. ಇದರ ಪ್ರೈಸ್ ಬಂದು ಇದು ಸಹ ವೇರಿ ಆಗ್ತಾ ಇರುತ್ತೆ. ಒಂದು 200ಇಂದ ಸಹ ಚಾಲು ಆಗುತ್ತೆ, 200ಇಂದ 280 ರೂಪೀಸ್ವರೆಗೂ ಸಹ ವೇರಿ ಆಗ್ತಾ ಇರುತ್ತೆ. ಇದರ ಮೇಲಿರುವಂಥ MRP ಬಂದು 280 ರೂಪೀಸ್, 280 ರೂಪಾಯಿ. ನೀವು ಆರಾಮಾಗಿ ಇದನ್ನು ಬೈ ಮಾಡ್ಬೋದು. ನೀವು ಬೈ ಮಾಡೋವಾಗಿದ್ದು ನಾನು ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೈ ಮಾಡೋಗಿದೆ ಇದನ್ನು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಬೈ ಮಾಡಿ. ಓಕೆ, ಓವರಲ್ಲ ಲುಕ್ಕಿಂಗ್ ಆಗಿರ್ಬೋದು, ಮತ್ತು ಗ್ರಿಪ್ನೆಸ್ ಆಗಿರ್ಬೋದು, ಮತ್ತು ಬಜೆಟ್ ಫ್ರೆಂಡ್ಲಿ ಆಗಿರ್ಬೋದು. ಈ ಒಂದು ನಿವಿಯಾ ಅವರ ಒಂದು ಹ್ಯಾಂಡ್ ಗ್ಲೌಸ್ ಬಂದು ಬೆಸ್ಟ್ ಹ್ಯಾಂಡ್ ಗ್ಲೌಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹ್ಯಾಂಡ್ ಗ್ಲೌಸ್ ಬಂದು ಅರೌಂಡ್ 280 ರೂಪೀಸಲ್ಲಿ ಬರೋದ್ರಿಂದ ಬಜೆಟಲ್ಲಿ ಬರುತ್ತೆ ಮತ್ತು ಒಂದು ಒಳ್ಳೆ ಲುಕ್ಕನ್ನು ಕೊಡುತ್ತೆ. ಕಲರ್ ಕಾಂಬಿನೇಷನ್ ಅಥವಾ ಬೆಸ್ಟ್ ಕಲರ್ ಕಾಂಬಿನೇಷನ್ಸ್ಗಳನ್ನು ಇವರು ಒಂದು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ನಿಮಗೆ ಆರೆಂಜ್ ಬ್ಲ್ಯಾಕ್ ಕಾಂಬಿನೇಷನ್ ಆಗಿರ್ಬೋದು, ಪೂರಾ ಬ್ಲ್ಯಾಕ್ ಆಗಿರ್ಬೋದು, ಸಿಲ್ವರ್ ಮತ್ತು ಬ್ಲೂ, ಈ ರೀತಿಯಾಗಿ ಒಂದು 4-5 ಕಲರ್ಗಳಲ್ಲಿ ಕಾಂಬಿನೇಷನ್ಸ್ಗಳಲ್ಲಿ ಸಿಗುತ್ತೆ. ನೀವೇನಾದರೂ ಬೈ ಮಾಡೋವಾಗಿದ್ದರೆ ನೀವು ಮೇಯ್ನಾಗಿ ನೀವು ಚೆಕ್ ಮಾಡ್ಕೊಬೇಕಾಗಿರೋಂಥದ್ದು ಸೈಜನ್ನು. ಪ್ರಾಪರ್ ಸೈಜನ್ನು ತೊಗೊಂಡಿಲ್ಲ ಅಂತಂದರೆ ಫಿಟ್ಟಿಂಗ್ ಬಂದು ಪ್ರಾಪರಾಗಿ ಬರೋದಿಲ್ಲ. ಆಗ ಮತ್ತೆ ಹ್ಯಾಂಡ್ ಗ್ಲೌಸ್ ಸರಿ ಇಲ್ಲ ಅಂತ ಅಂದ್ಕೊತೀವಿ. ಆದರೆ ಹ್ಯಾಂಡ್ ಗ್ಲೌಸ್ ಬಂದು ಬೆಸ್ಟ್ ಕ್ವಾಲಿಟಿ ಆಗಿದೆ, ಒಳ್ಳೆಯದು. ಓಕೆ, ಈ ಒಂದು ಹ್ಯಾಂಡ್ ಗ್ಲೌಸ್ ಓವರಾಲ್ ಗುಡ್ ಅಂತ ಹೇಳ್ತೀನಿ. ಯಾವುದೇ ಡೌಟ್ ಬೇಕಾಗಿಲ್ಲ. ನೀವೇನಾದರೂ ಬೈ ಮಾಡೋಗಿದ್ರೆ ನಾನು ಲಿಂಕನ್ನು ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಬೈ ಮಾಡ್ಬೋದು.
ಓಕೆ, ಇಷ್ಟು ನಿವಿಯಾ ಅವರ ಒಂದು ಸೈಕಲಿಂಗ್ ಹ್ಯಾಂಡ್ ಗ್ಲೌಸ್ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಾಕಷ್ಟು ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ವಿಡಿಯೋಗೋಸ್ಕರ MTB 29 ಚಾನಲ್ನ ಸಪೋರ್ಟ್ ಮಾಡಿ.